ಈ ಮಾನವನ ಜೀವನದಲ್ಲಿ ನಂಬಿಕೆ ಎನ್ನುವುದು ಅತಿ ದೊಡ್ಡ ಶಕ್ತಿಯಾಗುತ್ತೆ. ಕೆಲವೊಮ್ಮೆ ಪರಿಸ್ಥಿತಿಗಳು ಎಷ್ಟು ಕಠಿಣವಾದರೂ ನಮ್ಮ ಮನಸ್ಸಿನಲ್ಲಿ ಭರವಸೆ ನಮ್ಮನ್ನು ಬದುಕಲು ಪ್ರೇರಣೆಯನ್ನು ನೀಡುತ್ತೆ. ವಿಶೇಷವಾಗಿ ದೇವರ ಮೇಲಿನ ನಂಬಿಕೆ ಕೆಲವರಿಗೆ ಜೀವನದ ಏಕೈಕ ಆಧಾರವಾಗಿರುತ್ತೆ. ಎ ಲೆಟರ್ ಆಫ್ ಟು ಗಾಡ್ ಅಂತ ಎಂಬ ಕಥೆ ಇದೆ, ನೀವು ಕೇಳಿರ್ಬೋದು. ನಂಬಿಕೆ ಶಕ್ತಿಯನ್ನು ಬಹಳ ಸರಳವಾಗಿ ಮನಮುಟ್ಟುವ ರೀತಿಯಲ್ಲಿ ಹೇಳ್ತಾರೆ. ಈ ಕಥೆಯಲ್ಲಿ ಬರುವಂತಹ ಬಡ ರೈತನು ಲೆಂಚು ಅಂತ ತನ್ನ ಸಂಪೂರ್ಣ ಜೀವನವನ್ನು ಪ್ರಕೃತಿ ಮೇಲೆ ಅವಲಂಬಿಸಿಕೊಂಡಿರ್ತಾನೆ. ಅವನಿಗೆ ಅನಿರೀಕ್ಷಿತವಾಗಿ ಒಂದು ಘಟನೆ ಬದುಕನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಆ ಸಂಕಷ್ಟದ ವೇಳೆಯಲ್ಲೂ ತನ್ನ ನಂಬಿಕೆ ಕಳೆದುಕೊಳ್ಳಿಲ್ಲ. ಒಂದು ರೀತಿ ಹಾಸ್ಯಮಯವಾದಂತಹ ಘಟನೆ ಹಾಗೂ ಕಥೆ ಇದು ಅಂತ ಹೇಳ್ಬೋದು. ಒಂದು ಸಣ್ಣ ಹಾಗೂ ಶಾಂತವಾದಂತಹ ಗ್ರಾಮ, ಬೆಟ್ಟದ ಮೇಲ್ಭಾಗದಲ್ಲಿ ಒಂದು ಚಿಕ್ಕ ಮನೆ. ಆ ಮನೆಯಲ್ಲಿ ವಾಸವಾಗಿರ್ತಾನೆ ಈ ಲೆಂಚು. ತುಂಬ ಸರಳ ರೈತ. ಬದುಕು ಸಂಪೂರ್ಣವಾಗಿ ತನ್ನ ಹೊಲದ ಮೇಲೇ ಅವಲಂಬಿತವಾಗಿರುತ್ತೆ ಅವನ ಬದುಕು. ಪ್ರತಿದಿನ ಅವನು ಬೇಗ ಎದ್ದು ಆಕಾಶದತ್ತ ನೋಡೋದು, ಮಳೆ ಬಂದರೆ ಸಾಕು, ನನ್ನ ಬೆಳೆ ಉಳಿದ್ರೆ ಸಾಕು ಅಂತ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇದ್ದ. ಅವನ ಹೊಲದಲ್ಲಿ ಜೋಳದ ಬೆಳೆ ಚೆನ್ನಾಗಿ ಬೆಳೀತಾ ಇತ್ತು. ಹಸಿರು ಹೊಲ ಗಾಳಿಯಿಂದ ಅಳುಗಾಡ್ತಾ ಇತ್ತು. ಅವನ ಹೃದಯ ಯಾವಾಗಲೂ ಒಂದು ನಂಬಿಕೆಯಿಂದ ಇರ್ತಾ ಇತ್ತು. ಈ ಬಾರಿ ಬೆಳೆ ಚೆನ್ನಾಗಿ ಬರಬೇಕು ಅಂತ ಒಂದು ನಂಬಿಕೆ ಅವನಿಗೆ ಇರ್ತಾ ಇತ್ತು. ಒಂದು ಮಧ್ಯಾಹ್ನ ಆಕಾಶ ಪೂರ್ತಿ ಕಪ್ಪಾಗಿ ಹೋಗಿದೆ, ಮೋಡಗಳು ಕವಿದಾವೆ. ಈ ಲೆಂಚೋ ಮುಖದಲ್ಲಿ ಒಂದು ರೀತಿ ನಗು. ಇದು ದೇವ್ರ ಕೃಪೆಯೇ ಇರ್ಬೋದು ಅಂತ ಸಂತೋಷ ಪಡ್ತಾನೆ. ಸಣ್ಣಾಗಿ ಮಳೆ ಬರುವುದಕ್ಕೆ ಪ್ರಾರಂಭ ಆಗುತ್ತೆ. ಹನಿಗಳು ನಿಧಾನವಾಗಿ ಬರ್ತಾ ಇರ್ತವೆ. ಆ ಕೆಲವೇ ಕ್ಷಣಗಳಲ್ಲಿ ಮಳೆ ಹೋಗಿ ಹಿಮಮಳೆಯಾಗಿ ಮಾರ್ಪಾಡುತ್ತೆ. ಈ ಅಣೆಕಲ್ಲು ಬೀಳ್ತಾವಲ್ಲ, ಆ ರೀತಿ ಹಿಮಮಳೆಯಾಗಿ ಬೀಳೋದಕ್ಕೆ ಮಾರ್ಪಾಡುತ್ತೆ. ಹಿಮದ ಕಲ್ಲುಗಳು ಆಕಾಶದಿಂದ ಭಾರಿ ಗಾತ್ರದಲ್ಲಿ ಬೀಳ್ತವೆ. ಜೋಳದ ಗಿಡಗಳು ತುಂಡಾಗಿ ಹೋಗ್ಬಿಡ್ತವೆ, ಕತ್ತರಿಸಿ ಹೋಗ್ಬಿಡ್ತವೆ. ಹೊಲವು ಬಿಳಿ ಹಿಮದಿಂದ ತುಂಬಿಕೊಳ್ಳುತ್ತೆ. ಈ ಲೆಂಚು ನಿಂತ್ಕೊಂಡೇ ನೋಡ್ತಾ ಇದ್ದಾನೆ. ಅವನ ಕಣ್ಣುಗಳು ಆಶ್ಚರ್ಯ ಆಗ್ತಾ ಇದೆ, ನೋವಾಗ್ತಾ ಇದೆ. ಒಂದು ಗಂಟೆ ನಂತರ ನೋಡ್ತಾನೆ, ಹೊಲ ಖಾಲಿ, ಬೆಳೆ ನಾಶ, ಭವಿಷ್ಯನೇ ಕತ್ಲಾದಂಗಾಯಿತು. ಅವನಿಗೊಂದು ನಂಬಿಕೆ ಇತ್ತು. ಆ ರಾತ್ರಿ ಅವನ ಕುಟುಂಬದವರು ದುಃಖದಲ್ಲಿ ಕುಳಿತು ಮಾತನಾಡ್ತಾ ಇದ್ದಾರೆ. ಆದರೆ ಈ ಲೆಂಚೋಗೆ ಒಂದು ನಂಬಿಕೆ ಇದೆ, ದೇವರಿದ್ದಾನೆ, ಅವನು ನಮ್ಮನ್ನು ಕಾಪಾಡ್ತಾನೆ ಅಂತ ಒಂದು ದೃಢ ನಿಶ್ಚಯ ಅವನಲ್ಲಿತ್ತು. ಒಂದು ನಿರ್ಧಾರ ಮಾಡ್ತಾನೆ, ದೇವರಿಗೆ ನಾನು ಪತ್ರ ಬರೀತೀನಿ ಅಂತ. ಮಾರನೇ ದಿನ ಲೆಂಚು ಒಂದು ಕಾಗದದ ಹಾಳೆಯನ್ನು ತೆಗೆದುಕೊಳ್ತಾನೆ, ಕುಳಿತುಕೊಳ್ತಾನೆ. ಕೈಯಲ್ಲಿ ಪೆನ್ನು, ಮನಸ್ಸಿನಲ್ಲಿ ಒಂದೇನೋ ನಂಬಿಕೆ. ಬರೀತಾನೆ ಪತ್ರ. ದೇವರೇ, ನನ್ನ ಬೆಳೆ ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ. ನನ್ನ ಕುಟುಂಬ ಹಸಿವಿನಿಂದ ಸಾಯ್ತಾ ಇದ್ದಾರೆ. ನನಗೆ 100 ಪೀಸಸ್ ಬೇಕು ಅಂತ ಹೇಳ್ತಾನೆ. ಅಂದರೆ 100 ನಾಣ್ಯಗಳಂತ ನೀವು ಊಹಿಸ್ಕೊಳ್ಬೋದು. ದಯಮಾಡಿ ಸಹಾಯ ಮಾಡಿ ಅಂತ ಪತ್ರದ ಮೂಲಕ ಹೇಳಿ ಅದನ್ನು ಮಡಚಿ ಈ ಅಂಚೆಯ ಬಾಕ್ಸ್ ಇರುತ್ತೆ ಅಲ್ಲ, ಪೆಟ್ಟಿಗೆ, ಲಕೋಟೆಯಲ್ಲಿ ಹಾಕ್ತಾನೆ. ಅದರ ಮೇಲೆ ಬರೆದಿರ್ತಾನೆ ಟು ಗಾಡ್ ಅಂತ, ಅಂದರೆ ದೇವರಿಗೆ ಪತ್ರ ಅಂತ. ಅವನು ಪೋಸ್ಟ್ ಆಫೀಸಿಗೆ ಹೋಗಿ ಅದನ್ನು ಹಾಕಿದ ನಂತರ ಅವನಿಗೆ ಒಂದು ಶಂಕೆಯೂ ಇರಲಿಲ್ಲ. ಆ ಪತ್ರ ದೇವರಿಗೆ ತಲುಪುತ್ತದೆ ಅನ್ನೋ ನಂಬಿಕೆ ಮಾತ್ರ ಅವನಿಗಿತ್ತು. ಪೋಸ್ಟ್ ಆಫೀಸ್ನಲ್ಲಿ ಆ ಉದ್ಯೋಗಿಗಳು ಆ ಪತ್ರವನ್ನು ಆರಿಸ್ಬೇಕಾದ್ರೆ ಈ ಲೆಂಚೋ ಬರೆದ ಪತ್ರ ಕೈಗೆ ಬರುತ್ತೆ. ಅಡ್ರೆಸ್ ಬೇಕಲ್ಲ, ಅವ್ರಿಗೆ ಕಳಿಸ್ಬೇಕಲ್ಲ. ಯಾರಿಗೆ ಕಳಿಸ್ಬೇಕು ಅಂತಂದಾಗ ಪೋಸ್ಟ್ ಆಫೀಸ್ನಲ್ಲಿ ನೋಡ್ತಾರಲ್ಲ. ಆಗ ಈ ಪೋಸ್ಟ್ ಆಫೀಸ್ನಲ್ಲಿ ನೋಡಿದಾಗ ಉದ್ಯೋಗಿಗಳು ಈ ಪತ್ರದ ಮೇಲೆ ಲೆಂಚೋ ಟು ಗಾಡ್ ಅಂತ ಬರೆದಿರ್ತಾನಲ್ಲ ನೋಡಿ ನಗೋದಕ್ಕೆ ಪ್ರಾರಂಭ ಮಾಡ್ತಾರೆ. ದೇವರಿಗೆ ಪತ್ರವೇ ಅಂತ ಆಶ್ಚರ್ಯಪಡ್ತಾರೆ. ಆದರೆ ಪೋಸ್ಟ್ ಮಾಸ್ಟರ್ ಮನಸ್ಸಿನಲ್ಲಿ ಮೃದುವಾಗಿತ್ತು. ಮೊದಲು ಎಲ್ಲರೂ ನಕ್ಕರು. ಅದಾದ ನಂತರ ಎಲ್ಲರ ಮನಸ್ಸಿನಲ್ಲಿ ಒಂದು ಆಶ್ಚರ್ಯ ಆಯಿತು. ಈ ಪತ್ರ ಓದಿದ ನಂತರ ಅನ್ನಿಸ್ತವರಿಗೆ ಸೀರಿಯಸ್ ಆಗಿಬಿಟ್ರು. ಲೆಂಚೋನ ನಂಬಿಕೆಯನ್ನು ನೋಡಿ ಅವನಿಗೆ ಸಹಾಯ ಮಾಡಬೇಕಂತ ಈ ಪೋಸ್ಟ್ ಆಫೀಸ್ನಲ್ಲಿರೋ ಉದ್ಯೋಗಿಗಳು ಒಂದು ನಿರ್ಧಾರ ಮಾಡ್ತಾರೆ. ಅವನ ಕಷ್ಟ, ಅವನ ಪರಿಸ್ಥಿತಿಯನ್ನು ನೋಡಿ ಸಹಾಯ ಮಾಡೋಣ ಅಂತ ತನ್ನ ಉದ್ಯೋಗಿಗಳು, ಈ ಪೋಸ್ಟ್ ಆಫೀಸ್ನ ಉದ್ಯೋಗಿಗಳು ಹಣ ಸಂಗ್ರಹಣೆ ಮಾಡೋದಕ್ಕಂತ ಪ್ರಾರಂಭ ಮಾಡ್ತಾರೆ. ನೀನಿಷ್ಟು ಕೊಡು ಅಂತ ತಮ್ಮ ಸಂಬಳದಿಂದ ಬಂದಂತಹ ಹಣವನ್ನು ಸ್ವಲ್ಪ ಎಲ್ಲರೂ ಕೊಡ್ತಾ ಹೋಗ್ತಾರೆ. ಕೊನೆಗೆ 70 ಪೀಸಸ್ ಅಂದರೆ 70
ಪೈಸೆ ಹಣಗಳು ಇಲ್ಲಿ ಸಂಗ್ರಹ ಆಯಿತು. ಅದನ್ನು ಎಲ್ಲರೂ ಸಂಗ್ರಹ ಮಾಡಿ ಈ ಲೆಂಚೋ ಕಳಿಸಿದಲ್ಲ ಅಂಚೆ ಬಾಕ್ಸ್ನಲ್ಲಿ, ಆ ಬಾಕ್ಸ್ನಲ್ಲಿ ಇಡ್ತಾರೆ. ಕೆಲ ದಿನಗಳ ನಂತರ ಲೆಂಚೋ ಪೋಸ್ಟ್ ಆಫೀಸಿಗೆ ಬಂದು ಪತ್ರವನ್ನು ತೆಗೆದುಕೊಂಡು ಹೋಗ್ತಾನೆ. ಅವ್ರು ಹೇಳ್ತಾರೆ, ನಿಂಗೊಂದು ಪೋಸ್ಟ್ ಬಂದಿದೆ ಬಾಪ ಅಂತ ಹೇಳಿ ಹೋದಾಗ ಅವನು ಲಕೋಟೆಯನ್ನು ತೆಗಿತಾನೆ. ಈ ಬಾಕ್ಸನ್ನು ತೆಗೆದ ನಂತರ ಒಳಗಡೆ ಹಣವನ್ನು ನೋಡ್ತಾನೆ. ಏನೋ ಇರ್ಬೋದು ಅಂತ ಒಳಗಡೆ ನೋಡಿದಾಗ ದೇವ್ರಿಗೆ ಕಳಿಸಿದ್ದು ಪತ್ರ ನೆನಪಿತ್ತಲ್ಲ ಅವನಿಗೆ. ಹಣ ನೋಡಿ ಸಂತೋಷ ಪಡ್ತಾನೆ, ಖುಷಿ ಪಡ್ತಾನೆ, ದೇವರು ನನಗೆ ಸಹಾಯ ಮಾಡಿದ್ದಾನೆ ಅಂತ. ಆ ಲಕೋಟೆಯಲ್ಲಿರುವ ಪತ್ರವನ್ನು ತೆಗೆದು ನೋಡ್ತಾನೆ. ಅಲ್ಲಿ 100 ಅಂದರೆ 100 ಪೈಸೆ ಇರೋದಿಲ್ಲ. ಅಲ್ಲಿ ಅದನ್ನು ಗಮನಿಸ್ತಾನೆ. ಆದರೆ ಅವನು ದೇವರನ್ನು ಸಂಶಯ ಪಡೋದಿಲ್ಲ. ದೇವರಿಗೆ ತಪ್ಪು ಮಾಡಿರೋದಿಲ್ಲ, ನನಗೊತ್ತು ದೇವರು ಈ ಕೊಟ್ಟಿರೋ ಹಣದಲ್ಲಿ ತಾನು ತೆಗೆದುಕೊಂಡಿರೋದಿಲ್ಲ ಅಂತ ಕೂಡಲೇ ಏನು ಮಾಡ್ತಾನೆ, ಆ ಅಂಚೆ ಆಫೀಸ್ನಲ್ಲಿರುವಂತಹ ಒಂದು ಹಾಳೆಯನ್ನು ತೆಗೆದುಕೊಳ್ತಾನೆ, ಪೆನ್ನನ್ನು ತೆಗೆದುಕೊಂಡು ಅವನು ಇನ್ನೊಂದು ಕಾಗದ ಬರಿಬೇಕು ಅಂತ ಬರಿತಾನೆ. ಒಂದು ಪತ್ರವನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಏನಂತ ಬರಿತಾನೆ ಅಂದರೆ ತುಂಬ ಹಾಸ್ಯಮಯವಾಗಿದೆ ಸ್ನೇಹಿತರೆ. ದೇವರೇ, ನೀವು ಕಳಿಸಿದ ಹಣ ನನಗೆ ಸಿಕ್ತು, ನಾನು ಅದನ್ನು ಪಡೆದುಕೊಂಡಿದ್ದೀನಿ, ನಾನು ಸಂತೋಷನೂ ಪಟ್ಟಿದ್ದೀನಿ. ಆದರೆ ಒಂದು ನಿರಾಶೆ ಇದೆ, ಅದು ಪೂರ್ಣವಾಗಿಲ್ಲ. ಆ ಹಣ ನನಗೆ ಕಳಿಸಿರಲ್ಲ, ನಾನು ಕೇಳಿದಷ್ಟು ಪೂರ್ಣವಾಗಿಲ್ಲ, ಉಳಿದ ಹಣವನ್ನು ಕಳುಹಿಸಿಕೊಡಿ ಅಂತ ಕೇಳ್ತಾನೆ. ಆದರೆ ಈ ಬಾರಿ ಕಳಿಸಿರಲ್ಲ, ಈ ಪೋಸ್ಟ್ ಆಫೀಸ್ ಮೂಲಕ ನೀವು ಹಣವನ್ನು ಕಳಿಸ್ಬೇಡಿ. ಯಾಕಂದರೆ ಈ ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಮಾಡೋರೆಲ್ಲರೂ ಕೂಡ ಕಳ್ಳರಿದ್ದಾರೆ ಅಂತ ಆ ಪತ್ರದ ಮೂಲಕ ಬರೀತಾನೆ. ಎಲ್ಲರೂ ಕಳ್ಳರು ಅಂತ ಬರೆದಾಗ ಈ ಕತೆಗೆ ಮುಂದಿನ ಒಂದು ಕತೆ ಇರೋದೇ ಇಲ್ಲ. ಕತೆ ಅಂತ್ಯನೇ ಹೌದು. ಆದರೆ ಈ ಕತೆ ಮುಗಿದ ಮೇಲೆ ನಮಗನ್ನಿಸುತ್ತೆ, ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಿಡುತ್ತೆ, ನಿಜವಾಗಿಯೂ ಯಾರು ಕಳ್ಳರು ಅಂತ. ಅಥವಾ ಇಲ್ಲಿ ಲೆಂಚೋನೇ ನಿರ್ದೋಷಿಯ ಎನ್ನುವ ನಂಬಿಕೆ ಕೂಡ ಬರುತ್ತೆ. ನಂಬಿಕೆ ಇದ್ದರೆ ಅದು ಎಷ್ಟು ಗಾಢವಾಗಿರಬಹುದು ಎಂಬುದು ಲೆಂಚೋ ಇಲ್ಲಿ ನಮಗೆ ತೋರಿಸ್ಕೊಟ್ರೆ, ಕೆಲವೊಮ್ಮೆ ನಾವು ಸಹಾಯ ಮಾಡಿದರೂ ಅದು ಅರಿವಾಗದೇ ಹೋಗ್ಬೋದು ಅನ್ನೋದು ಒಂದು ಕಡೆ ಆಗುತ್ತೆ. ಮಾನವೀಯತೆ ಮತ್ತು ನಿರ್ದೋಷಿತ್ವ ಎರಡೂ ಈ ಕಥೆಯ ಹೃದಯ ಅಂತ ಹೇಳ್ಬೋದು. ಇಲ್ಲಿ ಲೆಂಚೋ ದೇವರನ್ನು ಸಂಶಯ ಪಡಲಿಲ್ಲ, ಆದರೆ ಸಹಾಯ ಮಾಡಿದವರನ್ನೇ ಅವನು ಕಳ್ಳರು ಅಂತ ಭಾವಿಸಿದ್ದದ್ದು ಈ ಕಥೆಯ ವ್ಯಂಗ್ಯವನ್ನು ತೋರಿಸುತ್ತೆ. ನಂಬಿಕೆ ಮಹತ್ತರವಾದದ್ದು, ಆದರೆ ಜ್ಞಾನವೂ ಅಷ್ಟೇ ಮುಖ್ಯ ಆಗುತ್ತೆ ಸ್ನೇಹಿತರೆ. ನಾವು ಮಾಡುವ ಸಹಾಯ ಯಾವಾಗಲೂ ಅರಿವಾಗದೇ ಹೋಗ್ಬೋದು. ಮಾನವೀಯತೆ ಇನ್ನೂ ಜೀವಂತವಾಗಿದೆ, ಆದರೆ ಅದನ್ನು ಗುರುತಿಸುವ ಮನಸ್ಸು ಕೂಡ ಅಗತ್ಯ ಆಗುತ್ತೆ. ಕೊನೆಗೆ ಈ ಕಥೆ ನಮ್ಮ ಮನಸ್ಸಿನಲ್ಲಿ ಒಂದು ಸಂದೇಶವನ್ನು ಹೇಳುತ್ತೆ. ನಂಬಿಕೆ ನಮ್ಮನ್ನು ಉಳಿಸುತ್ತೆ, ಆದರೆ ಸತ್ಯವು ಅರಿಯದ ದೃಷ್ಟಿಯು ನಮ್ಮಲ್ಲಿ ಇರುತ್ತೆ ಅಂತ ಹೇಳ್ತಾ ಈ ಕಥೆಗೆ ಅಂತ್ಯವನ್ನು ನಾನು ನೀಡ್ತಾ ಇದ್ದೇನೆ. ಮತ್ತೊಂದು ಕಥೆ ಮೂಲಕ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು.